ಅನುಮತಿ ನೀಡಿದ್ರೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಕಾನೂನಿನಲ್ಲಿ ಹೇಳಿಲ್ಲ. ಸಿಎಂ ಬದಲಾವಣೆ ಬಗ್ಗೆ ಕೇಳಬೇಡಿ ಪ್ಲೀಸ್ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಕೂಗು ಕೇಳ್ತಾ ಇಲ್ಲ. ಹೇಳಿದ್ವಿ, ನಿನ್ನೆ ಕೂಡ ಹೇಳಿದ್ವಿ, ಕೂಗು ಕೇಳೋ ಪ್ರಶ್ನೆ ಇಲ್ಲ. ಸಿ ಎಮ್ ಅವರಿದ್ದಾರೆ, ಅವ್ರು ಇಳಿಸೋ ಪ್ರಶ್ನೆ ಇಲ್ಲ. ಇಳಿಸಾರ ಯಾರಂತ ಈಗ ಅವ್ರ ಪ್ರಶ್ನೆ ಬಂದಿದ್ದು. ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ. ಈಗವ್ರು ಕೂಡ ಅದನ್ನೇ ಹೇಳ್ತೀವಿ. ಸೊ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ, ಇಶ್ಯೂ ಇದೆ. ಅದ್ರ ಬಗ್ಗೆ ಗಮನ ಹರಿಸೋಕ್ಕೆ ನಮ್ಗೆ ಸಮಯ ಬೇಕು. ಮುಖ್ಯಮಂತ್ರಿ ಅವರಿದ್ದಾರೆ, ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ. ಸರ್, ಒಂದು ವೇಳೆ ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ಪ್ರಾಸಿಕ್ಯೂಷನ್ ಅದು ನೋಡೋಣ. ಈಗ ಹೇಳಲಿಕ್ಕಾಗಲ್ಲ. ಕೋರ್ಟ್ ಹಿಂಗೆ ಆಗ್ತದೆ ಅಂತ ಹೇಳಲಿಕ್ಕಾಗೋಲ್ಲ. ನಾಳೆ ನೋಡೋಣ. ಈಗ ಅದು ಏನಾದರೂ ಪಕ್ಷದ ಇದರಲ್ಲಿ ಏನೋ ಚರ್ಚೆ ಆಗಿದೆ ಸರ್, ಹೈಕಮಾಂಡಿಗೆ ಏನಾದರೂ ಮುಂದಿನ ನೀವು ಯಾಕಂದ್ರೆ ದೆಹಲಿಗೆ ಹೋಗಿ ಬಂದರೆ ಇಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ. ಯಾವುದೇ ಚರ್ಚೆ ಆಗಿಲ್ಲ. ಈಗ ಅವರೇ ಹೇಳ್ತಾರೆ. ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ. ಭಾಳಷ್ಟು ಮಂದಿ ಕೇಸ್ ಇದ್ದರೂ ಕೂಡ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರದ ಸಚಿವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅದು ಒಂದು ಪ್ರೊಸೆಸ್ ಅಷ್ಟೇ. ಅದು ಅದ್ರ ಪಾಡಿಗೆ ನಡೀತಿದೆ. ಒಂದು ವೇಳೆ ಕೇಸ್ ನಡೆದರೂ ಕೂಡ ಅದ್ರ ಪಾಡಿಗೆ ನಡೀತಿದೆ. ಸೊ ರಾಜೀನಾಮೆ ಕೊಡಬೇಕಂತ ಎಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ. ಸೊ ನೀವು ರಾಹುಲ್ ಗಾಂಧಿನ ಭೇಟಿಯಾಗಿದ್ದು ಸಾಕಷ್ಟು ಚರ್ಚೆ ಕಾರಣ ಇಲ್ಲ ಅದು ಬೇರೆ. ಅದು ಬೇರೆ ಹೋಗಿರ್ತೀವಿ. ಈಗ ಸಿದ್ದರಾಮಯ್ಯವ್ರ ಮುಂದೆ ಇರ್ತಾರೆ, ಅವರೇ ಇರ್ತಾರೆ. ಇಲ್ಲ ಶೀಘ್ರದಲ್ಲಿ ಗೊತ್ತಿಲ್ಲ, ಟೈಮ್ ಬರ್ಬೇಕಂತೇಳಿ ಶೀಘ್ರ ಅಂತೇಳಿಲ್ಲ. ಮಾಡ್ಲಿಕ್ಕೆ ನಾವೆಲ್ಲರೂ ಪಾಸಿಟಿವ್ ಇದ್ದೀವಿ, ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸಮಯ ಬರಲ್ಲ, ಸಮಯಕ್ಕೆ ಕಾಯ್ತಾ ಇದ್ವಿ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಇಲ್ಲ ಪ್ಲೀಸ್ 2 ಸಲ ಹೇಳಿದೆ. ನಮ್ಮನ್ನೆಲ್ಲ ಉಗುಳ್ತಾರೆ ಅಂತ ಬಂದೆ. ಜನ ಉಗುಳ್ತಾರೆ ನಮ್ಮನೆ. ಹೆಂಗೆ ಬರೀ ಮುಖ್ಯಮಂತ್ರಿ ಅಂದ್ರೆ ಜನ ಇವ್ರಿಗೇನು ಕೆಲಸ ಇದ್ದಿಲ್ಲ ಮಂತ್ರಿಗಳಿಗೆ ಅಂತ ನಮಗೆ ಆತ. ಪ್ಲೀಸ್, ನಮ್ಮನ್ನು ಉಗುಳ್ತಾರೆ ಜನ ಅಷ್ಟೇ. ನೀವು ಹಿಂಗೆ ಪದೇ ಡೈಲಿ ಕೇಳ್ರ ಜನ ಇವಕ್ಕೇನು ಕೆಲಸ ಇದೆಯಲ್ಲ ಮಂತ್ರಿಗಳಾಗಿ. ಇಲ್ಲ ಅದೇ ಬೆಂಬಲಿಗರ ಪ್ರಶ್ನೆ ಇಲ್ಲ. ಪಕ್ಷ ಇದೆ ಇಲ್ಲಿ, ದೊಡ್ಡದಾಗಿದೆ. ಅದು ಮಾಡೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿ ಅಭಿಯಾನ ಅಂತ ನಾವು ಯಾರು ಸ್ಟಾರ್ಟು ಮಾಡಿಲ್ಲ. ಮತ್ತು ನಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಮುಖ್ಯಮಂತ್ರಿ ಮಾಡೋದು ಪಕ್ಷ, ಶಾಸಕರು. ಇಲ್ಲ ಇದನ್ನ ಯಾಕೆ ಜನ ನೋಡೋದ ಏನು ಕೆಲಸ ಏನಪ್ಪ ಅಂತ ಕೇಳ್ತಾರೆ ಅವರು. ನೋಡೋಣ ಅದೇನು ಮಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್ ಸಂಖ್ಯೆ ಹೆಚ್ಚಿದೆ ಅಲ್ಲಿ. ಸರಿ ಇತ್ತು ಕೂಡ ನಮ್ಮವರೇ ಆ ಕಡೆ ಹೋಗೋದ್ರಿಂದ BJP ಆಗಿತ್ತು. ಈ ಸಲ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ನೋಡೋಣ. ಇನ್ನೂ 1 ಗಂಟೆಗೆ ಗೊತ್ತಾಗುತ್ತೆ. ಇನ್ನೊಂದು 1 ಅವರ್. ಇಲ್ಲ ಮತ್ತೆ ಅಲ್ಲೇ ಬರ್ತಿದ್ದು. ಪ್ಲೀಸ್ ಮತ್ತೆ ಅಲ್ಲೇ ಬೇಡ. ಸಿಎಂ ಬಗ್ಗೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಎನ್ನುವ ಅಭಿಮಾನ ನಾವು ಆರಂಭಿಸಿಲ್ಲ, ಅಭಿಮಾನಿಗಳು ಆರಂಭಿಸಿದ್ದಾರೆ. ಈಗಾಗಲೇ ನಾನು ಅವರಿಗೆ ಮನವಿ ಮಾಡಿದ್ದೇನೆ. ನಾನು ಸಿಎಂ ಆಗುವ ಕನಸು ಕಂಡಿದ್ದು 2028ರಲ್ಲಿ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.